ಜೊಯ್ಡಾ ತಾಲೂಕಿನಲ್ಲಿರುವ ಪ್ರಾದೇಶಿಕ ಜಾನಪದ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರಕ್ಕೆ ಹಲವಾರು ಕೊರತೆ ಹಾಗೂ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಈ ಭಾಗದ ಜನಪದ ಮತ್ತು ಸಂಶೋಧನೆಗಳ ದೃಷ್ಟಿಯಿಂದ ಈ ಕೇಂದ್ರಕ್ಕೆ ಹೊಸ ಕಾಯಕಲ್ಪ ನೀಡುವಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ BN ವಾಸರೆ ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ RV ದೇಶಪಾಂಡೆ, ಉನ್ನತ ಶಿಕ್ಷಣ ಸಚಿವರು, ಗೋಟೆಗುಡಿ ಜಾನಪದ ವಿಶ್ವವಿದ್ಯಾಲಯದ ಕುಲಸಚಿವರು ಹಾಗೂ ಕುಲಪತಿಗಳಿಗೆ BN ವಾಸರೆ ಪತ್ರ ಬರೆದಿದ್ದಾರೆ. ಹಾವೇರಿಯ ಗೋಟೆಗುಡಿಯಲ್ಲಿರುವ ರಾಜ್ಯದ ಏಕೈಕ ಜನಪದ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಅಧ್ಯಯನ ಕೇಂದ್ರವಾಗಿ ಜೊಯ್ಡಾದಲ್ಲಿ ಸ್ಥಾಪನೆಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಜನಪದ ಅಧ್ಯಯನ ಕೇಂದ್ರ ಇದು. ಈ ಜಿಲ್ಲೆಯ ಹಿರಿಯ ಸಾಹಿತಿ ಡಾಕ್ಟರ್ ಶಾಂತಿ ನಾಯಕ್ ಅವರ ವಿಶೇಷ ಪ್ರಯತ್ನ ಮತ್ತು ಮುತುವರ್ಜಿಯಿಂದ 2015ರಲ್ಲಿ ಆರಂಭವಾದ ಈ ಕೇಂದ್ರಕ್ಕೆ 2021ರ ಸುಮಾರಿಗೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಡುವಲ್ಲಿ ಶಾಸಕರಾದ RV ದೇಶಪಾಂಡೆ ಅವರ ಪ್ರಯತ್ನವಿದೆ. 10ಕ್ಕೂ ಹೆಚ್ಚು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಅಧ್ಯಯನ ಕೇಂದ್ರ ಇದುವರೆಗೂ ಕಾಯಂ ಸಿಬ್ಬಂದಿಗಳನ್ನು ಹೊಂದದೆ, ಮೂಲಸೌಕರ್ಯಗಳನ್ನು ಕೂಡ ಪಡೆಯದೆ ಹಲವಾರು ಕೊರತೆಗಳಿಂದ ಬಳಲುತ್ತಿದೆ. ಜೊಯ್ಡಾ ಇದು ವಿಶೇಷವಾಗಿ ಬುಡಕಟ್ಟು ಜನಪದ ಸಂಸ್ಕೃತಿಯನ್ನ ಹೊಂದಿರುವಂತಹ ತಾಲೂಕು. ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಗೌಳಿ, ಕುಣಬಿ, ಸಿದ್ದಿ, ಹಾಲಕ್ಕಿ, ಗೊಂಡ ಸೇರಿದಂತೆ ಎಲ್ಲ ಸಮುದಾಯಗಳಲ್ಲಿಯೂ ಒಂದಲ್ಲ ಒಂದು ರೀತಿಯ ಜನಪದ ಕಲೆಗಳಿವೆ. ಈ ಎಲ್ಲ ಜನಪದ ಕಲೆಗಳ ಅಧ್ಯಯನ ಮತ್ತು ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಜೊಯ್ಡಾದ ಪ್ರಾದೇಶಿಕ ಜನಪದ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸಬೇಕಿತ್ತು. ಈ ಜಿಲ್ಲೆಯ ಮಟ್ಟಿಗೆ ನಿರೀಕ್ಷೆಯ ಮಟ್ಟದಲ್ಲಿ ಇದು ಕಾರ್ಯನಿರ್ವಹಿಸದೇ ಇರುವುದು ವಿಪರ್ಯಾಸವಾಗಿದೆ. ಕೆಲ ವರ್ಷಗಳಿಂದ ಇಲ್ಲಿಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳ ವೇತನ ಕೂಡ ಆಗಿಲ್ಲ. ತರಬೇತಿಗೆ ಬರುವ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಗೌರವಧನ ನೀಡಲಾಗಿಲ್ಲ. ಈ ರೀತಿಯ ಮೂಲ ಸೌಕರ್ಯಗಳಿಲ್ಲದ ಹಾಗೂ ಅನಾನುಕೂಲತೆಗಳಿಂದ ಕೂಡಿರುವ ಜನಪದ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳುವಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸಂಬಂಧಪಟ್ಟವರು ಕ್ರಮ ವಹಿಸಬೇಕಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ BN ವಾಸರೆ ಒತ್ತಾಯಿಸಿದ್ದಾರೆ. ಜೊಯ್ಡಾದ ಪ್ರಾದೇಶಿಕ ಜಾನಪದ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳ ಹಾಗೂ ಸಿಬ್ಬಂದಿಗಳ ಮತ್ತು ಅಲ್ಲಿನ ಸ್ಥಿರಾಸ್ತಿಗಳ ರಕ್ಷಣೆಗಾಗಿ ಆವರಣ ಗೋಡೆಗಳನ್ನು ನಿರ್ಮಿಸಬೇಕು. ಕಳೆದ 2 ವರ್ಷಗಳಿಂದ ಬಟಾವಾಡೆಯಾಗದ ಕೇಂದ್ರದ ಯೋಜನಾ ಸಹಾಯಕರ ಸಿಬ್ಬಂದಿಗಳ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಅವರನ್ನು ಕಾಯಂ ಮಾಡಬೇಕು. ಜೊತೆಗೆ ಅಧ್ಯಯನ ಕೇಂದ್ರದ ನಿರ್ವಹಣಾ ಅನುದಾನವನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು. ಅಧ್ಯಯನ ಕೇಂದ್ರದಲ್ಲಿ ಲಭ್ಯವಿರುವ ಎಲ್ಲಾ ತರಗತಿಗಳು ಹಾಗೂ ಡಿಪ್ಲೊಮಾ ತರಗತಿಗಳು ಜೊಯ್ಡಾ ತಾಲೂಕು ಒಳಗೊಂಡಂತೆ ಜಿಲ್ಲೆಯ ಎಲ್ಲ ಜನಪದ ಕಲಾವಿದರು ಹಾಗೂ ಎಲ್ಲಾ ಸಮುದಾಯದ ಜನಪದ ಕಲಾವಿದರಿಗೆ ದೊರೆಯುವಂತಾಗಬೇಕು. ಈ ಜನಪದ ಅಧ್ಯಯನ ಕೇಂದ್ರದ ಮೂಲಕ ಇಡೀ ಜಿಲ್ಲೆಯ ಜನಪದ ಕಲೆಗಳ ಅಧ್ಯಯನ ಮತ್ತು ಸಂಶೋಧನೆ ಮಾಡಿ ಜನಪದಕ್ಕೆ ಇನ್ನು ಹೆಚ್ಚಿನ ಮಹತ್ವ ನೀಡುವ ಕೆಲಸ ಮಾಡುವಂತಾಗಬೇಕು. ಅಧ್ಯಯನ ಕೇಂದ್ರದಲ್ಲಿ ಸ್ನಾತಕೋತ್ತರ ಪದವಿಗೆ ಅವಕಾಶವಿದ್ದು, ಇಲ್ಲಿಯ ಪದವೀಧರರು ಇದರ ಪ್ರಯೋಜನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹೆಚ್ಚಿನ ಸೌಕರ್ಯ ಒದಗಿಸುವಂತಾಗಬೇಕು. ಅಧ್ಯಯನ ಕೇಂದ್ರದಲ್ಲಿ ಜನಪದ ಕಲೆಗಳ ಚಿತ್ರ ಮತ್ತು ಸಾಕ್ಷ್ಯಚಿತ್ರಗಳನ್ನು ಮತ್ತು ಜನಪದ ಕಲಾವಿದರ ಚಿತ್ರ ಮತ್ತು ಅವರ ಪರಿಚಯವನ್ನ ಮಾಡುವಂತಾಗಬೇಕು. ಜಾನಪದ ಗ್ರಂಥಾಲಯವಾಗಬೇಕು. ಈ ಜನಪದ ಅಧ್ಯಯನ ಕೇಂದ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಹಾಗೂ ಇನ್ನೂ ಹೆಚ್ಚಿನ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಅರಿವು ಮೂಡಿಸುವ ಕೆಲಸವಾಗಬೇಕು. ಈ ಜನಪದ ಅಧ್ಯಯನ ಕೇಂದ್ರದಲ್ಲಿ ವಿಶ್ವವಿದ್ಯಾಲಯದ ಘಟಕೋತ್ಸವದ ರೀತಿಯಲ್ಲಿಯೇ ವಾರ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲೆಯ ಜನಪದ ಕಲಾವಿದರಿಗೆ ಪ್ರಶಸ್ತಿ ಅಥವಾ ಗೌರವ ನೀಡುವ ಕೆಲಸವಾಗಬೇಕು ಎಂದು ಕಸಾಪ ಜಿಲ್ಲಾಧ್ಯಕ್ಷ BN ವಾಸರೆ ಒತ್ತಾಯಿಸಿದ್ದಾರೆ. ಜೊಯ್ಡಾ ತಾಲೂಕಿನಲ್ಲಿ ಕಳೆದ 15 ವರ್ಷಗಳ ಹಿಂದೆ ಆರಂಭವಾಗಿರುವಂತಹ ಜನಪದ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಅಧ್ಯಯನ ಕೇಂದ್ರ ಇವತ್ತು ಒಂದಿಷ್ಟು ಸಮಸ್ಯೆಯಲ್ಲಿ ಕಳೀತಾ ಇದೆ. ನಮ್ಮ ರಾಜ್ಯದ ಮೊಟ್ಟಮೊದಲ ಜನಪದ ವಿಶ್ವವಿದ್ಯಾಲಯ ಎನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಿರುವ ಹಾವೇರಿಯ ಗೋಟೆಗುಡಿ ಜನಪದ ವಿಶ್ವವಿದ್ಯಾಲಯದ ಒಂದು ಪ್ರಾದೇಶಿಕ ವಿಭಾಗವಾಗಿ 2015ರಲ್ಲಿ ಜೊಯ್ಡಾದಲ್ಲಿ ಆರಂಭವಾಗಿರ್ತಕ್ಕಂತಹ ಜನಪದ ಅಧ್ಯಯನ ಕೇಂದ್ರ, ಬಹುಶಃ ನಾವೆಲ್ಲ ತಿಳಿದಿರುವ ಹಾಗೆ ಇದು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿ, ಜನಪದ ವಿದ್ವಾಂಸೆ ಡಾಕ್ಟರ್ ಶಾಂತಿ ನಾಯಕ್ ಅವರ ಒಂದು ಮಹತ್ವಾಕಾಂಕ್ಷೆಯ ಅಧ್ಯಯನ ಕೇಂದ್ರವಾಗಿ ಮತ್ತು ಅವರ ಪ್ರಯತ್ನದ ಫಲವಾಗಿ ಇಲ್ಲಿ ರೂಪಿತವಾಗಿರುವಂಥ ಒಂದು ಕೇಂದ್ರ. ಅದಕ್ಕೆ ಮುಂದೆ ನಮ್ಮ ಶಾಸಕರಾದ RV ದೇಶಪಾಂಡೆ ಅವರ ಪ್ರಯತ್ನದ ಫಲವಾಗಿ ಒಂದು ಸ್ವಂತ ಕಟ್ಟಡ ಕೂಡ 2021ರಲ್ಲಿ ನಿರ್ಮಾಣ ಆಗುವಾಗ ಆಯಿತು. ಆದರೆ ಇವತ್ತು ಈ ಕೇಂದ್ರ ಆರಂಭವಾಗಿ 15 ವರ್ಷಗಳಾದರೂ ಕೂಡ ಒಂದು ಸುಸ್ಥಿತಿಯನ್ನು ಹೊಂದೇ ಇರುವಂತಹ ಒಂದು ಸಮಸ್ಯೆಯಲ್ಲಿ ಅದು ಇದೆ. ಒಂದು, ಇಲ್ಲಿಯವರೆಗೂ ಕೂಡ ಅದಕ್ಕೆ ಒಂದು ಆವರಣ ಗೋಡೆ ಇಲ್ಲ. ಆವರಣ ಗೋಡೆ ಇಲ್ಲದೆ ಇರೋದ್ರಿಂದ ಒಂದಿಷ್ಟು ಆ ಕಟ್ಟಡದ ಸಿಬ್ಬಂದಿಗಳಿಗೆ, ಅಲ್ಲಿಯ ಸ್ಥಿರಾಸ್ತಿಗಳಿಗೆ ಮತ್ತು ಅಲ್ಲಿ ಕಲಿಯುವ ಮಕ್ಕಳುಗಳಿಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು 15 ವರ್ಷಗಳಾದರೂ ಕೂಡ ಅಲ್ಲಿ ಪೂರ್ಣಾವಧಿ ಅಂದರೆ
ಕಾಯಂ ಸಿಬ್ಬಂದಿಗಳು, ಅಲ್ಲಿಯ ಉಸ್ತುವಾರಿಯವರಿರ್ಬೋದು, ಅಲ್ಲಿಯ ಸಿಬ್ಬಂದಿಗಳಿರ್ಬೋದು, ಕಾಯಂ ಸಿಬ್ಬಂದಿಗಳಿಲ್ಲ. ಈಗಲೂ ಕೂಡ ಅವರೆಲ್ಲರೂ ನಿಯೋಜನೆಗೊಂಡಿರುವ ಪಾರ್ಟ್ ಟೈಮ್ ಸಿಬ್ಬಂದಿಗಳಾಗಿಯೇ ಅಲ್ಪ ವೇತನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕಳೆದ 2 ವರ್ಷದಿಂದ ಈ ಸಿಬ್ಬಂದಿಗಳಿಗೆ ವೇತನ ಕೂಡ ಬರ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ನಿರ್ವಹಣೆಗೆ ಬೇಕಾಗಿರುವಂತಹ ಅನುದಾನ ಕೂಡ ಕಳೆದ 2 ವರ್ಷಗಳಿಂದ ಬಂದಿಲ್ಲ. ಹೀಗೆ ಆದರೆ ಆ ಅಧ್ಯಯನ ಕೇಂದ್ರವನ್ನು ನಡೆಸೋದು ಬಹಳ ಕಷ್ಟ ಅನ್ನೋದು ಈಗಲೇ ನಮಗೆ ಒಂದಿಷ್ಟು ಜನ ಆಡ್ಕೊಳ್ಳುವಂಥದ್ದು ಕೇಳಿ ಬರ್ತಾ ಇದೆ. ಮತ್ತು ಇನ್ನೊಂದು, ಅಲ್ಲಿ ಹಲವಾರು ತರಬೇತಿಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಅದು ನೋಡಿ, ಜೊಯ್ಡಾ ಇದು ಬುಡಕಟ್ಟುಗಳೇ ಹೆಚ್ಚಾಗಿರುವಂತಹ ಕುಣಬಿಗಳು ಇರುವಂತಹ ಒಂದು ಪ್ರದೇಶ. ಅಲ್ಲಿ ದೊಡ್ಡ ಶ್ರೀಮಂತವಾದ ಜನಪದ ಕಲೆ ಇದೆ. ಕೇವಲ ಬುಡಕಟ್ಟುಗಳಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಇಡೀ ಜಿಲ್ಲೆಯ, ಈಗ ನಮ್ಮ ಇಡೀ ಜಿಲ್ಲೆಗೆ ಹೋಲಿಸಿದ್ರೆ ಹಾಲಕ್ಕಿಗಳಿರ್ಬೋದು, ಗೊಂಡರಿರ್ಬೋದು, ಗೌಳಿಗಳಿರ್ಬೋದು, ಸಿದ್ಧಿಗಳಿರ್ಬೋದು, ಜೊತೆಗೆ ನಮ್ಮ ಕುಣಬಿಗಳಿರ್ಬೋದು, ಈ ಎಲ್ಲ ಬುಡಕಟ್ಟ ಜನಪದಗಳ ಕಲೆಗಳ ಜೊತೆಗೆ ಭಾಗಶಃ ಎಲ್ಲ ಜನ ಸಮುದಾಯದಲ್ಲಿಯೂ ಕೂಡ ಒಂದೊಂದು ರೀತಿಯ ಜನಪದ ಕಲೆಗಳಿವೆ. ಆ ಎಲ್ಲ ಜನಪದ ಕಲೆಗಳಿಗೆ ತರಬೇತಿ ನೀಡುವಂತಹ ಮತ್ತು ಅವುಗಳನ್ನು ಉಳಿಸುವಂತಹ, ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಅಧ್ಯಯನ ಕೇಂದ್ರದಿಂದ ಮಾಡಬಹುದಿತ್ತು. ಆದರೆ ನಿರೀಕ್ಷೆ ಮಟ್ಟಿಗೆ ಅದು ಆಗ್ತಾ ಇಲ್ಲ, ಹಲವಾರು ಕಾರಣಗಳಿಂದಾಗಿ. ನೋಡಿ, ಇಲ್ಲಿ ಕೆಲವು ವರ್ಷಗಳ ಹಿಂದೆ ಬುಡಕಟ್ಟು ಜನಪದ ಕಲೆಗಳ ತರಬೇತಿಗಳನ್ನು ನೀಡಲಾಗ್ತಿತ್ತು, ಅವರಿಗೆ ಸಂಭಾವನೆ ಕೊಡಲಾಗ್ತಾ ಇತ್ತು, ಅವರಿಗೆ ಸಂಭಾವನೆ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಮತ್ತೆ ಅದು ನಿಂತು ಹೋಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಇಡೀ ಜಿಲ್ಲೆಯ ಜನಪದ ಕಲೆಗಳಿಗೆ ತರಬೇತಿ ನೀಡುವಂಥ ಕೆಲಸವನ್ನು ಮತ್ತು ಆ ಮೂಲಕ ಜನಪದ ಕಲೆಗಳನ್ನು ಉತ್ತೇಜಿಸುವ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇವತ್ತು ನಮ್ಮ ಎದುರುಗಡೆ ಇದೆ. ವಿಶೇಷವಾಗಿ ಜನಪದ ಕಲೆಗಳ ಸಂಶೋಧನೆ ಆಗಬೇಕಾಗಿದೆ, ಅಧ್ಯಯನ ಆಗಬೇಕಾಗಿದೆ. ಆ ಮೂಲಕ ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇನ್ನು ಅಲ್ಲಿಯ ಪ್ರತಿ ವರ್ಷ ವಿಶ್ವವಿದ್ಯಾಲಯಗಳಲ್ಲಿ ಘಟಿಕೋತ್ಸವಗಳು ನಡೀತದೆ. ಹಾಗೆಯೇ ಈ ಜನಪದ ಅಧ್ಯಯನ ಕೇಂದ್ರದಲ್ಲಿ ಒಂದು ವಾರ್ಷಿಕವಾದ ಸಮಾರಂಭವನ್ನು ಹಮ್ಮಿಕೊಳ್ಳುವ ಮೂಲಕ ನಮ್ಮ ಜಿಲ್ಲೆಯ ಜನಪದ ಕಲಾವಿದರಿಗೆ ಗೌರವವನ್ನು ನೀಡುವ, ಸಾಧ್ಯ ಆದರೆ ಪ್ರಶಸ್ತಿಯನ್ನು ನೀಡುವ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತೊಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಮಾಡಬೇಕಾಗಿದೆ. ಇಡೀ ಜಿಲ್ಲೆಯ ಜನಪದ ಕಲಾವಿದರ ಒಂದು ಸಾಕ್ಷ್ಯಚಿತ್ರಗಳನ್ನು, ಜನಪದ ಕಲಾವಿದರ ಭಾವಚಿತ್ರಗಳನ್ನು, ಅವರ ವಿವರಗಳನ್ನು, ಜೊತೆಗೆ ಜನಪದ ಕಲೆಗಳ ಸಾಕ್ಷ್ಯಚಿತ್ರಗಳನ್ನು, ಚಿತ್ರಗಳನ್ನು ಅಲ್ಲಿ ಸಂಗ್ರಹಿಸುವ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ಜೊಯ್ಡಾದಲ್ಲಿ ಜನಪದ ಅಧ್ಯಯನ ಕೇಂದ್ರ ಒಂದು ಇದೆ, ಅದು ವಿಶ್ವವಿದ್ಯಾಲಯಕ್ಕೆ ಪ್ರಾದೇಶಿಕ ಸಂಸ್ಥೆಯಾಗಿ ಇದೆ ಅನ್ನೋದನ್ನು ಕೆಲವು ಜನಕ್ಕೆ ಗೊತ್ತಿಲ್ಲ ಈ ಜಿಲ್ಲೆಯಲ್ಲಿ. ಹಾಗಾಗಿ ಈ ಜಿಲ್ಲೆಯಲ್ಲಿ ಆ ಕೇಂದ್ರ ಇರುವುದರ ಬಗ್ಗೆ ಮತ್ತು ಅಲ್ಲಿ ಸಿಗುವ ತರಬೇತಿಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ನಾವು ಇಡೀ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಮಾಡಿಸಿ ಯುವಜನತೆಗೆ ಅದನ್ನು ತಿಳಿಸುವ ಕೆಲಸವನ್ನು ಮಾಡಬೇಕು. ವಿಶೇಷ ಅಂದರೆ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಕೂಡ ಅಲ್ಲಿದೆ. ಸ್ನಾತಕೋತ್ತರ ಪದವಿಯನ್ನು ಪಡೆಯುವುದು, ಅದರ ಪ್ರಯೋಜನವನ್ನು ಕೂಡ ಪದವೀಧರರು ಪಡ್ಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯ ಗೊಟಕೋಟೆಯಲ್ಲಿರುವ ಇದರ ಮೂಲ ವಿಶ್ವವಿದ್ಯಾಲಯ, ಜನಪದ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಭಾಗದ ಶಾಸಕರಾದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಪತ್ರವನ್ನು ಬರೆದಿದ್ದೇವೆ. ಆದಷ್ಟು ಬೇಗ ಇದಕ್ಕೊಂದು ಹೊಸ ಜೀವಕಳೆಯನ್ನು ಕೊಡುವಂತಹ ಕೆಲಸವನ್ನು ಮಾಡುವ ಮೂಲಕ ಜೊಯ್ಡಾದ ಜನಪದ ಅಧ್ಯಯನ ಕೇಂದ್ರವನ್ನು, ವಿಶ್ವವಿದ್ಯಾಲಯದ ಪ್ರಾದೇಶಿಕ ಅಧ್ಯಯನ ಕೇಂದ್ರವನ್ನು ಉಳಿಸಿಕೊಳ್ಳುವ ಮತ್ತು ಅದನ್ನು ಇನ್ನೂ ಸಶಕ್ತಗೊಳಿಸುವ ಕೆಲಸವನ್ನು ಮಾಡಬೇಕು ಅಂತೇಳಿ ಕೆನರಾ ಪ್ಲಸ್ ನ್ಯೂಸ್ ಮುಂಡಗೋಡು.